ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಮತ್ತು ಜಾತಿ ಕಾಲಂನಲ್ಲಿ ಪಂಚಮಸಾಲಿ ಲಿಂಗಾಯತ ಎಂದೇ ನಮೂದಿಸಬೇಕು ಅಂತ ಪಂಚಮಸಾಲಿ ಸಮಾಜ ಬಂಧುಗಳು ಪಂಚಮಸಾಲಿ ಹರಿಹರ ಪೀಠದ ಶ್ರೀ ವಚನಾನಂದ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಸಭೆ ಸೇರಿ ಒಗ್ಗಟ್ಟಿನ ನಿರ್ಧಾರ ಪ್ರಕಟ ಮಾಡಿದರು. ಸಭೆಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಹರಿಹರ ಪೀಠದ ಶ್ರೀ ವಚನಾನಂದ ಸ್ವಾಮೀಜಿ, ಪಂಚಮಸಾಲಿ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ರಾಜ್ಯದ 18 ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡು ಸಮಾಜ ಬಾಂಧವರ ಸಭೆ ಕರೆದು ಸಭೆಯಲ್ಲಿ ಸಮಾಜ ಬಾಂಧವರ ಅಭಿಪ್ರಾಯ ಪಡೆದು ಸೆಪ್ಟೆಂಬರ್ 17ರಂದು ಬೆಂಗಳೂರಲ್ಲಿ ಆಯೋಜನೆ ಮಾಡಿರುವ ರಾಜ್ಯ ಮಟ್ಟದ ಸಭೆಯಲ್ಲಿ ಜಾತಿ ಕಾಲಂನ 1010 ಸಂಖ್ಯೆಯಲ್ಲಿ ಇರುವಂತಹ ಪಂಚಮಸಾಲಿ ಲಿಂಗಾಯತ ಮತ್ತು 1367ರ ಸಂಖ್ಯೆಯಲ್ಲಿ ನಮೂದಿಸಿರುವ ವೀರಶೈವ ಪಂಚಮಸಾಲಿ ಈ ಎರಡರಲ್ಲಿ ಯಾವುದನ್ನ ನಮೂದಿಸಬೇಕು ಎನ್ನುವುದನ್ನ ಸಭೆಯಲ್ಲಿ ನಿರ್ಧಾರ ಮಾಡಿ ಸಮಾಜದ ಕಟ್ಟಕಡೆಯ ಬಾಂಧವರ ತನಕ ತಲುಪಿಸುತ್ತೀವಿ ಎಂದಿದ್ದಾರೆ. ಈಗಾಗಲೇ 7-8 ಜಿಲ್ಲೆಯಲ್ಲಿ ಸಮಾಜದ ರಾಜ್ಯ ಅಧ್ಯಕ್ಷರು ಆಗಿರುವಂತಹ ಸೋಮನಗೌಡ ಮಾಲಿ ಪಾಟೀಲರ ಜೊತೆಗೆ ಪ್ರವಾಸ ಕೈಗೊಂಡು ಸಮಾಜದ ಬಂಧುಗಳ ಅಭಿಪ್ರಾಯ ಪಡೆದುಕೊಂಡಿರುವೆ. ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಸಮಾಜ ಬಾಂಧವರು ತಮ್ಮ ಅಭಿಪ್ರಾಯ ಕೊಟ್ಟಿದ್ದಾರೆ. ಜೊತೆಗೆ ಸೆಪ್ಟೆಂಬರ್ 17ರ ಸಭೆಯಲ್ಲಿ ಕೈಗೊಳ್ಳುವ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಅಂತ ಒಗ್ಗಟ್ಟಿನಿಂದ ನಿರ್ಧಾರ ಮಾಡಿದ್ದಾರೆ ಎಂದ ಅವರು, ಬೇರೆ ಯಾವುದೇ ಹೇಳಿಕೆ ಅಥವಾ ಮಾತುಗಳಿಗೆ ಮನ್ನಣೆ ಕೊಡದೆ ಪಂಚಮಸಾಲಿ ಸಮಾಜ ಸಂಘಟನೆಯ ನಿರ್ಧಾರವನ್ನೇ ಬೆಂಬಲಿಸಿ ಆಗ್ಲೇ ನಮ್ಮ ಜಾತಿಯ ಸಂಖ್ಯೆ ನಿಖರವಾಗಿ ಲಭ್ಯವಾಗುತ್ತೆ ಎಂದು ಮನವಿ ಮಾಡಿದ್ರು. ಪಂಚಮಸಾಲಿ ಏನು ನಾವು ಬಂದಿದ್ದೀವಿ, ಇದರಲ್ಲಿ ನೀವು ಕ್ಲಾರಿಟಿ ಹೇಳ್ತೀವಿ. ವೀರಶೈವ ಮಹಾಸಭಾ ಯಾವುದೇ ನಿರ್ಣಯಗಳಿಗೂ ನಮ್ಮ ಸಂಬಂಧ ಇಲ್ಲ. ಜಾಗತಿಕ ಲಿಂಗಾಯತ ಒಕ್ಕೂಟಕ್ಕೂ ಯಾವುದೇ ಸಂಬಂಧ ಇಲ್ಲ. ನಿಮಗೆ ನಾವು ಸೇರಿ ಪಂಚಮಸಾಲಿಗೆ ಸಂಬಂಧ ಅಂತಂದ್ರೆ ಪಂಚಮಸಾಲಿ ಪೀಠಾಧ್ಯಕ್ಷರು ಏನು ಹೇಳ್ತಾರೆ ಅದು ನಾವು ಹೇಳಿ, ಕೂಡು ಸಂಘ ಸ್ವಾಮೀಜಿಯವರು ಹೇಳಿ, ಇನ್ನೊಂದು ಹಲವಾರು ಪೀಠ ಇದೆ. ಮತ್ತು ನಮ್ಮ ಸಮಾಜದಲ್ಲಿ 40ರಿಂದ 50 ಜನ ಪಂಚಮಸಾಲಿ ಸ್ವಾಮೀಜಿಯವರು ಇದ್ದಾರೆ. ಮತ್ತೆ ಸಂಘ ಅಂತಿದೆ. ಒಟ್ಟು ನೀವು ಇಲ್ಲಿಂದ ಒಂದು ಮೆಸೇಜ್ ಕಳಿಸ್ಬೇಕು. ಇದಕ್ಕೆ ಬೇರೆ ಯಾವುದೇ ಸ್ವಾಮೀಜಿಯವರು ಪಂಚಮಸಾಲಿ ಹೊರತುಪಡಿಸಿ ಬೇರೆ ಯಾವುದೇ ಸ್ವಾಮಿ ಹೇಳಿಕೆಗಳು ಅವು ಸ್ವೀಕಾರಾರ್ಹವಲ್ಲ. ಮತ್ತು ಯಾವುದೇ ಸಂಘ ಸಂಸ್ಥೆಗಳು ವೀರಶೈವ ಮಹಾಸಭಾ ಇರಲಿ ಮತ್ತು ಜಾಗತಿಕ ಲಿಂಗಾಯತ ಮಹಾಸ್ವಾಮಿ ಇರಲಿ, ಅವರೆಲ್ಲ ಅವ್ರದ್ದೇ ಆದ ಅಜೆಂಡಾಗಳಿಲ್ಲ. ನಮಗಿರೋದು ಒಂದೇ ಒಂದು ಪಂಚಮಸಾಲಿ. ನಮ್ಮ ಉದ್ದೇಶ ಯಾಕಂದ್ರೆ ನಿಮ್ಮ ಭಾವನೆ ಹೇಳಿದ್ರೆ ಇಲ್ಲಿವರೆಗೆ ಎಲ್ಲರೂ ವೀರಶೈವ ಮಹಾಸಭಾ ಇದೆ. ಇಲ್ಲಿವರೆಗೆ ಯಾರು ಕೂಡ ಪಂಚಮಸಾಲಿಗಳಿಗೆ ಎಲ್ಲಾ ಲಿಂಗಾಯತ ಎಲ್ಲಾ ಒಳಗಡೆ ಒಂದು ಮೀಸಲಾತಿ ಬರಬೇಕು ಅಂತ ಯಾರು ಹೋರಾಟ ಮಾಡಿಲ್ಲ. ಅವರವರು ತಮ್ಮ ಮೀಸಲಾತಿ ಪಡ್ಕೊಂಡಿದ್ದಾರೆ. ಈ ಉಳಿದಿರೋದು ಯಾವ್ದಪ್ಪ? ಪಂಚಮಸಾಲಿ. ನಾವು ಮೊನ್ನೆ ಮುಂಬೈಗೆ ಹೋಗಿದ್ದೀವಿ. ಜಾರಂಗೆ ಪಾಟೀಲ್ ಅಂತ ಹೇಳಿ ಶಿವಕುಟಕರು ಬಂದಿದ್ರು. ಒಬ್ಬ 42 ವರ್ಷದ ಯುವಕ ಇಡೀ ಮಹಾರಾಷ್ಟ್ರವನ್ನೇ ಸರ್ಕಾರ ನಡೆಸಿದ್ರು. ಬರೀ 3 ದಿನದಲ್ಲಿ ಕೇಂದ್ರ OBCಗೆ ರೆಕಮೆಂಡ್ ಮಾಡಿ. ಈಗಾಗಲೇ ನಾವು ಕೇಂದ್ರದ ಗೃಹ ಸಚಿವರ ಭೇಟಿಯಾಗಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಎಲ್ಲ ಸಂದರ್ಭದಲ್ಲಿ ನಾವು ಮಾಧ್ಯಮದ ಮೂಲಕ ಹೇಳಬೇಕಂತೇಳಿ ಆಡದೆ ಮಾಡುವುದು ರೂಢಿ ಉತ್ತಮ ಅಂತಿದೆ. ಒಂದು, ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಈಗ ಮಾಡ್ತಾ ಇರೋಂಥ ಸಮೀಕ್ಷೆ ಏನಿದೆ ಅಂತಂದ್ರೆ ಇದು ಒಂದು ರಾಜ್ಯದಲ್ಲಿ ಪಂಚಮಸಾಲಿ ಸಂಖ್ಯೆ ಎಷ್ಟಾಗಿದೆ ಅಂದ್ರೆ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಮುಸ್ಲಿಂ ಸಂಖ್ಯೆಯನ್ನ ತೋರಿಸಿದ್ರು, SC ST ಸಂಖ್ಯೆ ಹೆಚ್ಚು ತೋರಿಸಿ ಈ ಲಿಂಗಾಯತ ಸಂಖ್ಯೆ ಕಡಿಮೆ ಆಗಿದೆ. ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಒಟ್ಟು ಲಿಂಗಾಯತ 66 ಲಕ್ಷ ತೋರಿಸಿದ್ದಾರೆ. ಅದ್ರಲ್ಲಿ ಪಂಚಮಸಾಲಿ 10 ಲಕ್ಷ 50,000 ತೋರಿಸಿದ್ದಾರೆ. ಅದಕ್ಕೆ ನಮಗೇನು ಬೇಕಾಗಿದೆ ಅಂತಂದ್ರೆ ಈಗ ಮತ್ತೆ ಅದನ್ನ ಎಲ್ಲ ರಿಜೆಕ್ಟ್ ಮಾಡಿದಕ್ಕೆ ಮತ್ತೆ ಪುನರ್ ಮಾಡ್ತಾ ಇದ್ದಾರೆ. ಈ ಸದ್ಯದಲ್ಲಿ ನಾವು ಏನು ಕಳಿಸ್ಬೇಕು? ಎರಡೇ ಇರೋದು ಕಾಲಂನಲ್ಲಿ, ಮೂರನೇದು ಯಾವುದೂ ಇಲ್ಲ. ಮೊದಲು ಕೋಲಕ್ಕೆ ಹೋಗ್ಬೇಡಿ. ನೀವೆಲ್ಲ ಈ ನಿರ್ಣಯಗಳು ತೆಗೆದುಕೊಳ್ತೀರಿ. ನಿಮ್ಮ ನಿರ್ಣಯಗಳಿಗೆ ನಾವು ಬದ್ಧ. ನೀವು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾ ಇದ್ದೀರಿ. ಸಂಗ್ರಹ ಮಾಡಿ ಕೊನೆಗೆ ನಾವು ಅದನ್ನ ಘೋಷಣೆ ಮಾಡ್ತೀವಿ. ಇನ್ನು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪಂಚಮಸಾಲಿ ಸಮಾಜ ಸಂಘಟನೆಯ ರಾಜ್ಯ ಅಧ್ಯಕ್ಷ ಸೋಮನಗೌಡ ಮಾಲಿ ಪಾಟೀಲ, ರಾಜ್ಯದ 18 ಜಿಲ್ಲೆಯಲ್ಲಿ ಪಂಚಮಸಾಲಿ ಸಮಾಜದ ಸಂಘಟನೆ ಬೆಳೆಯಲು ಅಥಣಿ ತಾಲೂಕಿನ ಪಂಚಮಸಾಲಿ ಸಮಾಜ ಬಾಂಧವರೇ ಕಾರಣವಾಗಿದ್ದು, ಪಂಚಮಸಾಲಿ ಸಮಾಜ ಸಂಘಟನೆ ಪ್ರಾರಂಭಗೊಂಡಿದ್ದು ಅಥಣಿಯಿಂದಲೇ ಎಂದ ಅವರು, ಅಥಣಿ ಹಾಗೂ ಕಾಗವಾಡ ತಾಲೂಕುಗಳಲ್ಲಿಯೇ 400ಕ್ಕೂ ಹೆಚ್ಚು ಪಂಚಮಸಾಲಿ ಸಮಾಜದ ವಕೀಲರು ಕಾರ್ಯನಿರ್ವಹಿಸ್ತಾ ಇರೋದು ನಮ್ಮ ಸಂಘಟನೆಯ ಬಲ ಹೆಚ್ಚಿದೆ ಎಂದಿದ್ದಾರೆ. ಇಂದು ರಾಜ್ಯದ 129 ತಾಲೂಕುಗಳಲ್ಲಿ ಪಂಚಮ
ಪಂಚಮಸಾಲಿ ಸಮಾಜದ ಸಂಘಟನೆಗಳು ಇದ್ದು ವಿಜಯಪುರ, ಕೊಪ್ಪಳ, ಧಾರವಾಡ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಇದ್ದಾರೆ ಎಂದ ಅವರು, ವೀರಶೈವ ಮಹಾಸಭೆ, ಲಿಂಗಾಯತ ಮಹಾಸಭೆಯವರು ಏನೇನೋ ಹೇಳಿಕೆ ಕೊಡುವ ಮೂಲಕ ಮೋಸ ಮಾಡುತ್ತಾರೆ, ಅವರನ್ನ ನಂಬಬೇಡಿ. ಇದೇ ತಿಂಗಳ 17ರಂದು ಪಂಚಮಸಾಲಿ ಸಮಾಜದ 60ಕ್ಕೂ ಹೆಚ್ಚು ಪಂಚಮಸಾಲಿ ಸಮಾಜದ ಮಠಾಧೀಶರನ್ನ, ಶಾಸಕರನ್ನ, ಸಚಿವರನ್ನ, ಮಾಜಿ ಶಾಸಕರನ್ನ ಈಗಾಗಲೇ ಸಭೆಗೆ ಆಹ್ವಾನಿಸಿದ್ದು, ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಕೈಗೊಳ್ಳುವ ನಿರ್ಧಾರಕ್ಕೆ ಸಮಾಜ ಬಾಂಧವರು ಬದ್ಧರಾಗಿರಬೇಕು ಅಂತ ಮನವಿ ಮಾಡಿದ್ರು. ಅಗ್ನಿ ಅಂದರೆ ನನಗೆ ಅತ್ಯಂತ ಪ್ರೀತಿಯ ತಾಲೂಕು. ಈ ತಾಲೂಕಿನಿಂದಲೇ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸುಮಾರು 18 ಜಿಲ್ಲೆಗಳಲ್ಲಿ ಪಂಚಮಸಾಲಿ ಸಂಘ ಬೆಳಿಲಿಕ್ಕೆ ಮೂಲ ಕಾರಣೀಕರ್ತರು ನೀವು ಅಗ್ನಿ ತಾಲೂಕಿನವರು. ನಾನು 2003ರಲ್ಲಿ ಹಿರೇಗಾಂವ್ ಬಸವೇಶ್ವರ ದೇವಸ್ಥಾನದಲ್ಲಿ ತರಬೇತಿಯನ್ನು ಮಾಡುವಂಥ ಪ್ರಸಂಗದಲ್ಲಿ ಇವತ್ತೇನಾದರೂ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ವಿಜಯನಗರ, ಬಳ್ಳಾರಿ, ಹಾವೇರಿ ಜಿಲ್ಲೆಗೆ ಪಂಚಮಸಾಲಿ ಸಂಘ ಹೋಗಿದೆ, ಹರಿಹರದೊಳಗೊಂದು ಜಗದ್ಗುರು ಪೀಠ ಆಗಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಅಗ್ನಿ ತಾಲೂಕು. ಬಹಳ ವಿಶೇಷವಾಗಿ ಈ ತಾಲೂಕಿನ ಪ್ರತಿ ಹಳ್ಳಿಗೂ ಕೂಡ ನಾನು 2003ರಿಂದ 2006ರೊಳಗೆ ಪ್ರತಿ ಹಳ್ಳಿಯಲ್ಲಿ ಕೂಡ ಪ್ರವಾಸ ಮಾಡಿ ಸಂಘಟನಾತ್ಮಕ ದೃಷ್ಟಿಯಲ್ಲಿ ಬೆಳೆದಿರೋದು. ಇನ್ನೊಂದು ಬಹಳ ವಿಶೇಷ ಅಗ್ನಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ 129 ತಾಲೂಕುಗಳಲ್ಲಿ ಪಂಚಮಸಾಲಿ ಸಂಘ ಇದೆ. ಅದರ ಅಥಣಿ ತಾಲೂಕು ಒಂದು ವಿಶೇಷ ಏನಂದ್ರೆ, ಈ ಅಥಣಿ ತಾಲೂಕಿನಲ್ಲಿರುವಂತಹ ವಕೀಲರು, ಪಂಚಮಸಾಲಿ ವಕೀಲರ ಸಂಖ್ಯೆ ಮತ್ತೆ ಯಾವ ತಾಲೂಕಿನಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ವಕೀಲರು ಕಾಗವಾಡ ಮತ್ತು ಅಥಣಿ ತಾಲೂಕಿನಲ್ಲಿ ಇದ್ದಾರೆ. ಬಹಳ ಅದ್ಭುತವಾಗಿ ನಾನು ಎಲ್ಲ ಕಡೆ ಹೋದಾಗ ಹೇಳ್ತೀನಿ, ವಕೀಲರ ಸಂಖ್ಯೆ ಜಾಸ್ತಿ ಇರೋದಂದ್ರೆ ಅಥಣಿ ಮತ್ತು ಕಾಗವಾಡ. ಇವತ್ತು ಬಹಳ ಪ್ರಮುಖವಾದ ಒಂದು ವಿಷಯವನ್ನು ಇಟ್ಕೊಂಡು ನಮ್ಮ ಚಿಕ್ಕೋಡಿ ಜಿಲ್ಲೆಯ ಅಥಣಿ ನಿಮ್ಮೂರಿಗೆ ಅಂತಂದ್ರೆ ಬಂದಿದ್ದೇವೆ. ಬಂದವರು ಅತ್ಯಂತ ಗಂಭೀರವಾಗಿರುವಂಥದ್ದು ಮತ್ತು ಇದನ್ನ ನಾವು ಎಲ್ಲರೂ ಸೇರಿಕೊಂಡು ಮಾಡಲೇಬೇಕಾಗಿರುವಂಥದ್ದು. ಈ ಸಮಾಜದೊಳಗೆ ಹುಟ್ಟಿದ ಮೇಲೆ ಈ ಸಮಾಜದ ಋಣವನ್ನು ತೀರಿಸಲಿಕ್ಕೆ ನಾವು ಕಂಕಣಬದ್ಧವಾದ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಪಂಚಮಸಾಲಿ ಸಂಘ ಶುರುವಾಗಿ 31 ವರ್ಷ ಮುಗಿದು 32ನೇ ವರ್ಷ ಕಾಲಿಟ್ಟಿದೆ. ಪೀಠಗಳು ಆರಂಭವಾಗಿ 17 ವರ್ಷ ಮುಗಿದು 17 ವರ್ಷ ಮುಗಿತಾ ಇದೆ. ಇದರ ಮಧ್ಯದಲ್ಲಿ ಇಷ್ಟು ದಿವಸ ನಾವೇನು ಹೋರಾಟ ಮಾಡಿದ್ವಿ, ಸಂಘ ಕಟ್ಟಿದ್ವಿ, ಮೆಂಬರ್ಶಿಪ್ ಮಾಡಿದ್ವಿ, ಏನೆಲ್ಲವೂ ಮಾಡಿದ್ವಿ, ಅದೆಲ್ಲವೂ ಸುಳ್ಳು ಇದೆ. ನಾಳೆ ನಡೆಯುವಂತಹ 22ನೇ ತಾರೀಕಿನಿಂದ ಅಕ್ಟೋಬರ್ 7ನೇ ತಾರೀಕಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂತಹ ಜಾತಿ ಜನಗಣತಿ ಬಹಳ ಮಹತ್ವ. ನಾವು ಪಂಚಮಸಾಲಿಗಳು 84 ಲಕ್ಷ ಅದಿವೆ ಅಂತ ಇದೇ ಅಗ್ನಿಯೊಳಗೆ 2006ರಲ್ಲಿ ಒಂದು ಸಮಾವೇಶ ಮಾಡಿದಾಗ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಪಂಚಮಸಾಲಿಗಳು 84 ಲಕ್ಷ ಕರ್ನಾಟಕ ರಾಜ್ಯದೊಳಗೆ ಅದಿವೆ ಅಂತ. ಆದರೆ ಮೊನ್ನೆ ಸಿದ್ದರಾಮಯ್ಯನವರು ಒಂದು ಜಾತಿ ಜನಗಣತಿಯ ಸಮೀಕ್ಷೆಯ ಹೊರಗೆ ಹಾಕಿದಾಗ ಪಂಚಮಸಾಲಿಗಳು ಲಿಂಗಾಯತರ ಸಂಖ್ಯೆನೇ 66 ಲಕ್ಷ, ಅದರಲ್ಲಿ ಪಂಚಮಸಾಲಿಗಳು ಕೇವಲ 10,66,000. ಇದು ನಮಗೆ ಬೆಚ್ಚ ಬೆರಗಾಗುವಂತೆ ಮಾಡಿದೆ. ನಾನು ಈ ಇಡೀ ರಾಜ್ಯಾಧ್ಯಕ್ಷನಾದ್ಮೇಲೆ ಸುಮಾರು 106 ತಾಲೂಕುಗಳಿಗೆ ಪ್ರವಾಸ ಮಾಡಿದ್ದೇನೆ. ಒಂದು 60 ತಾಲೂಕುಗಳಲ್ಲಿ 50,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಪಂಚಮಸಾಲಿ ಸಮುದಾಯ ಇದೆ. ಅದರಲ್ಲಿ ಅಥಣಿ ತಾಲೂಕು ಕೂಡ ಒಂದು. ಹಿಂಗೆ ಲೆಕ್ಕ ಹಾಕಿದ್ರೆ ನಾವು 60 ಅಂದ್ರೆ 30 ಲಕ್ಷ ಅಲ್ಲೇ ಆಗ್ತದೆ. 129 ತಾಲೂಕುಗಳಲ್ಲಿ ನಮ್ಮ ಸಮಿತಿಗಳಿವೆ. ಸಂಖ್ಯೆ ಕಡಿಮೆ ಇರಬಹುದು. ಕೆಲವೊಂದು ಉದಾಹರಣೆಯಾಗಿ ಬಾಗಲಕೋಟೆ ಜಿಲ್ಲೆ ಬೀಳಿಗೆಯಲ್ಲಿ ಪಂಚಮಸಾಲಿಯವರು ಕೇವಲ 5,000 ಜನ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿರಿಯೂರು ಅಂತ ಬರ್ತದೆ, ಅಲ್ಲಿ 7,500 ಜನ ಇದ್ದಾರೆ. ಹೀಗೆ ಹಾಕಿದ್ರೆ ಕೆಲವು ಬೆರಳಿಕೆಯ ಜಿಲ್ಲೆಗಳಲ್ಲಿ ಬೆರಳಿಕೆ ಸಂಖ್ಯೆ ಇರಬಹುದು. ಆದರೆ ಬಹಳಷ್ಟು ತಾಲೂಕುಗಳಲ್ಲಿ ಪಂಚಮಸಾಲಿ ಸಮುದಾಯ, ವಿಶೇಷವಾಗಿ ಅಖಂಡ ಬೆಳಗಾವಿ ಜಿಲ್ಲೆ, ಅಖಂಡ ಬಿಜಾಪುರ ಜಿಲ್ಲೆ, ಅಖಂಡ ಧಾರವಾಡ ಜಿಲ್ಲೆ ಮತ್ತು ನಮ್ಮ ಕೊಪ್ಪಳ ಜಿಲ್ಲೆ, ಬಹಳಷ್ಟು ಪ್ರತಿ ಹಳ್ಳಿನೇ ಒಂದು ಸಮುದಾಯ ಇರುವಂತದ್ದು, ಕೃಷಿಕರು ಕೂಲಿ ಮಾಡುವಂತ ಜನ. ಹೀಗಿರುವಾಗ ನಮ್ಮ ಅಂತ್ಯ ಸಂಖ್ಯೆಯನ್ನ, ನೈಜ ಸ್ಥಿತಿಯನ್ನ ಕೊಡಬೇಕಾಗಿದೆ. ಸರ್ಕಾರ ಇದಕ್ಕೆ 22ನೇ ತಾರೀಕಿಂದ ನಮ್ಗೆ ಅನುಮತಿ ಕೊಟ್ಟಿದೆ. ಈ ಜಾತಿ ಸಮೀಕರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ರಾಜ್ಯ ಅಧ್ಯಕ್ಷನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದನ್ನು ಅತ್ಯಂತ ಯಶಸ್ವಿಗೊಳಿಸುವಂತ ಕೆಲಸ ನೀವೆಲ್ಲರೂ ಕೂಡ ಮಾಡಬೇಕಾಗಿದೆ ಬಂಧುಗಳು.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.